ANMR ನ್ಯೂಸ್ಗೆ ಸ್ವಾಗತ. ಸುಳ್ಳು ಹೇಳುವುದರಲ್ಲಿ ವೀರಪ್ಪ ಮೊಯ್ಲಿ ನಂಬರ್ 1 ಖಾದರ್ ಸುಬಾನ್ ಖಾನ್. ಬಯಲು ಸೀಮೆ ಭಾಗಕ್ಕೆ ತರುತ್ತಿರುವ ಅವೈಜ್ಞಾನಿಕ ಎತ್ತಿನಹೊಳೆ ಯೋಜನೆಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ವೀರಪ್ಪ ಮೊಯ್ಲಿ ಯೋಜನೆಯನ್ನು ಪೂರೈಸದೆ ಈಗಲೂ ಕೇವಲ ಸುಳ್ಳು ಹೇಳಿಕೊಂಡು ಬರುತ್ತಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭೆಯ ಸಮಾಜವಾದಿ ಜನತಾ ಪಕ್ಷದ ಅಭ್ಯರ್ಥಿ ಖಾದರ್ ಸುಬಾನ್ ಖಾನ್ ದೂರಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಗೌರಿಬಿದೂರಿನ ಸ್ವಕ್ಷೇತ್ರವಾದ ಡಿ-ಪಾಳ್ಯದಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡಿರುವ ಅವರು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಕಾಂಗ್ರೆಸ್ನಲ್ಲಿರುವ ಸಂಸದರು ಮತ್ತು ಮುಖಂಡರು ಸುಮಾರು ಎಕರೆ ಭೂ ಕಬಳಿಕೆ ಮಾಡಿದ್ದಾರೆ, ಕೆರೆಗಳನ್ನು ಮುಚ್ಚಿ ಹಾಕಿದ್ದಾರೆ, ನಮ್ಮ ಹೋಬಳಿಯಲ್ಲಿದ್ದ ಹಲವಾರು ಕೆರೆಗಳನ್ನು ಮುಚ್ಚಿದ್ದಾರೆ, ಅದು ಪ್ರಭಾವ ವ್ಯಕ್ತಿಗಳ ವಶಕ್ಕೆ ಸಹ ಕೊಟ್ಟಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರಿ ದೇವಾಲಯ, ಶಾಲಾ ಜಾಗಗಳನ್ನು ಕಾಂಗ್ರೆಸ್ನವರ ವಶವಾಗುತ್ತಿದೆ ಎಂದು ಆರೋಪಿಸಿದ ಅವರು, ನಮ್ಮ ಗ್ರಾಮದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಅಭಿವೃದ್ಧಿ ಆಗಿದೆಯೇನೋ ಅವರನ್ನೇ ವಿಚಾರಿಸಿ ಎಂದರು. ಹೆದ್ದಾರಿ, ರಸ್ತೆಗಳ ಜೋಡಣೆ ಮಾಡಿರುವ ಬಗ್ಗೆ, ಸಂಸದರು ಬಿಡುಗಡೆ ಮಾಡಿರುವ ಪುಸ್ತಕದ ಬಗ್ಗೆ ಪ್ರಸ್ತಾಪಿಸಿದ ಖಾದರ್ ಖಾನ್ 1992ರಲ್ಲಿ ದಿವಂಗತ ಅಜಾತಶತ್ರು ವಾಜಪೇಯಿ ಮಾಡಿರುವ ರಸ್ತೆಗಳ ಮತ್ತು ನಕ್ಷೆಯನ್ನು ತೋರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಮತ್ತು ಬೆಂಬಲಿಗರು ಹಾಜರಿದ್ದರು. ANMR ನ್ಯೂಸ್ಗಾಗಿ ಟಿಪ್ಪುನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಇರ್ತಕ್ಕಂತಹ ನನ್ನ ಸ್ವಗ್ರಾಮ. ಈ ಗ್ರಾಮದಲ್ಲಿ ನಾನು ಇವತ್ತು ಮತಯಾಚನೆ ಮಾಡ್ತಾಯಿದ್ದೀನಿ. ಮನೆ ಹೋಗ್ಬಿಟ್ಟು ಮತ ಕೇಳ್ತಾಯಿದ್ದೀನಿ, ಕೇಳ್ಕೊಂಡು ಮತವನ್ನು ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ನಿಂದ ಏನಾಗಿದೆ, ಇಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ಸಂಸದರು ವೀರಪ್ಪ ಮೊಯ್ಲಿ ಆಗಿರಬಹುದು, ಯಾವುದೇ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ಬೋದು, ಇವತ್ತು ಸುಮಾರು ಎಕರೆಗಳು ಭೂ ಕಬಳಿಕೆ ಮಾಡಿಕೊಂಡಿದ್ದಾರೆ. ಇವತ್ತು ಸುಮಾರು ಎಕರೆಗಳು ಭೂ ಕಬಳಿಸಿದ್ದಾರೆ ಇವರು ಕಾಂಗ್ರೆಸ್ನವರು. ಈ ವೀರಪ್ಪ ಮೊಯ್ಲಿ ಅವರ ಒಂದು ಕಾಲಾವಧಿಯಲ್ಲಿ ಇವರು ಕೆರೆಗಳನ್ನೇ ಮುಚ್ಚಾಕ್ಬಿಟ್ಟಿದ್ದಾರೆ. ಕೆರೆಗಳು ನಮ್ಮಲ್ಲಿರ್ತಕ್ಕಂತಹ, ನಮ್ಮ ಹೋಬಳಿನಲ್ಲಿರ್ತಕ್ಕಂತಹ ಯರ್ನಾಗೇನಹಳ್ಳಿ ಕೆರೆನೇ ಸಹ ಮುಚ್ಚಾಕಿದ್ದಾರೆ. ಪ್ರಭಾವಿ ವ್ಯಕ್ತಿಗಳ ವಶಕ್ಕೆ ಕೊಟ್ಬಿಟ್ಟಿದ್ದಾರೆ. ಇವತ್ತು ಪ್ರಭಾವಿ ವ್ಯಕ್ತಿಗಳ ವಶಕ್ಕೆ ಕೊಟ್ಟು, ಆಮೇಲೆ ಸರ್ಕಾರಿ ಜಾಗಗಳು, ದೇವಸ್ಥಾನಗಳ ಜಾಗಗಳು, ಶಾಲೆಗೆ ಕೊಟ್ಟಿರ್ತಕ್ಕಂಥ ಜಾಗಗಳು, ಇವೆಲ್ಲನೂ ಈ ಕಾಂಗ್ರೆಸ್ನವರ ವಶ ಆಗ್ತಾ ಇದ್ದಾವೆ. ಇವತ್ತು ಇವರ ಕಾಲಾವಧಿಯಲ್ಲಿ, ಇವರ ಒಂದು ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂದರೆ, ಇಲ್ಲಿ ನೋಡಿ, ಈ ಗ್ರಾಮದಲ್ಲಿ ಟೋಟಲ್ಲು ಕಾಂಗ್ರೆಸ್ನವರಿದ್ದಾರೆ. ಯಾವುದೇ ಒಬ್ಬ ಇಲ್ಲಿ ಇಷ್ಟು ಜನ ಇದ್ದಾರೆ ಇಲ್ಲಿ ಕಾಂಗ್ರೆಸ್ನವರಿಂದ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಆಗಿದೆಯೇನೋ ನಮ್ಮ ಜನಗಳಲ್ಲಿ. ಇಲ್ಲಿ ಪ್ರತಿಯೊಂದನ್ನು ಕುಂಠಿತಗೊಂಡಿದೆ. ಒಂದು ಮನೆ ಆಗಿರಬಹುದು, ಒಂದು ಯುವಕರಿಗೆ ಯಾವುದನ್ನ ಒಂದು ಲೋನ್ ಆಗಿರಬಹುದು. ಈ ಕಾಂಗ್ರೆಸ್ನವರ ಬಗ್ಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆಗ್ತಾ ಇಲ್ಲ. ಇವ್ರು ಹೇಳ್ತಾ ಇದ್ದಾರೆ, ಈಗೇನು ರಸ್ತೆಗಳು ಜೋಡಣೆ ಮಾಡ್ತಾ ಇದ್ದೀವಿ, ಇವರು ಏನಿವತ್ತು ಸಂಸದರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ, ಅದು 1992ರಲ್ಲಿ ನಮ್ಮ ವಾಜಪೇಯಿನವರು, ದಿವಂಗತ ವಾಜಪೇಯಿನವರು, ಅಜಾತಕ ಶತ್ರು ಅವರು ಇವತ್ತು ರಸ್ತೆಗಳ ಅಗಲೀಕರಣ ಆಗಿರಲಿ, NH7 ಆಗಿರಲಿ, NH4 ಆಗಿರಲಿ, ಏನು ಅಭಿವೃದ್ಧಿ ಮಾಡಿದ್ದಾರೆ ಅವರ ಕಾಲದಲ್ಲಿ ಆಗಿರ್ತಕ್ಕಂತಹ ನಕ್ಷೆ ಅದು. ಅವರು ಬಿಡುಗಡೆ ಮಾಡಿರ್ತಕ್ಕಂತಹ ರಸ್ತೆಗಳಿಗೆ ಅನುದಾನ ಅದು. ಇವತ್ತು ಏನು ಕೂಲಿ ಕಾರ್ಮಿಕ